ರತ್ನಗಿರಿಯ ರಹಸ್ಯ ಹಿಂದೆ ಅನೇಕ ಮೂಹಿಗಳು ಬರೋದು. ಆ ರಹಸ್ಯ ಈ ರಹಸ್ಯ, ಅಯ್ಯಯ್ಯಯ್ಯ ಏನು ರಹಸ್ಯಗಳ್ರಿ. ಈಗ ಮುಂದೆ ಒಂದಿನ ಬರ್ಬೋದು ಈ ರತ್ನಗಿರಿಯ ರಹಸ್ಯ ಏನು ಅಂತ ಹೇಳಿ. ಕಾರಣ ಈ ಅನಾಮಿಕ ತೋರಿಸ್ತಾ ಇರುವಂಥದ್ದು ಒಂದೊಂದೇ ರಹಸ್ಯಗಳನ್ನ ಭೇದಿಸ್ತೀನಿ ಅಂತ ಹೋಗಿದ್ದಾನೆ. ಬಟ್ ಏನು ಸಿಗ್ತಾ ಇಲ್ಲ. ಪಾಯಿಂಟ್ ನಂಬರ್ 16ರಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರದ ಸಾಕ್ಷ್ಯ ಸಿಕ್ಕಿಲ್ಲ. 10 ಅಡಿ ಆಳಕ್ಕೆ ಹೋಗಿದ್ದಾರೆ, ಏನಂದ್ರೆ ಏನು ಸಿಕ್ಕಿಲ್ಲ. 1ರಿಂದ 16ರಲ್ಲಿ ಏನು ಸಿಕ್ತು ಅಂತಂದ್ರೆ ಮಣ್ಣು ಸಿಕ್ತು ಅಷ್ಟೇ. 1ರಿಂದ 16ರಲ್ಲಿ ಸಿಕ್ಕಿದ್ದೇನು ಮಣ್ಣು. ಅಗದಿದ್ದು ಬಂತು, ಪಾಪ ಕೆಲಸಗಾರರಿಗೆ ಒಂದಿಷ್ಟು ಕೆಲಸ ಸಿಕ್ಕಿದ್ದು ಆಯ್ತು. IPS ಆಫೀಸರ್ ಗುಂಡಿ ತೋಡಿಸಿದ್ದು ಆಯ್ತು. ಪಾಪ ಅಷ್ಟೆಲ್ಲ ಕಷ್ಟಪಟ್ಟು IPS ಆಫೀಸರ್ ಆಗ್ಬಿಟ್ಟು ಅವರು ಗುಂಡಿ ತೆಗಿರಪ್ಪ, ಗುಂಡಿ ತೆಗಿರಿ ಅಂತ ನೋಡ್ಕೊಂಡು ಗುಂಡಿ ತೆಗೆಸ್ಕೊಂಡು ಕೂತ್ಕೊಳ್ಬೇಕಾಗಿದೆ. ಹೆಂಗಿದೆ, ಯಾವ ಪದರಲ್ಲಿ ಯಾವ ರೀತಿಯಾಗಿ ಮಣ್ಣು ಕಾಣಿಸ್ಕೊಳ್ಳುತ್ತೆ, ಹೆಂಗಿದೆ ಧರ್ಮಸ್ಥಳ ಗ್ರಾಮದಲ್ಲಿರುವಂಥ ಮಣ್ಣು ಅಂತ ಕೃಷಿ ವಿದ್ಯಾರ್ಥಿಗಳಾಗಿ ಹೋಗಿದ್ದಾರೆ ಪಾಪ. ಈಗ ಈ ಅನಾಮಿಕ ಈ ಮುಸುಕುದಾರಿ ತೋರಿಸ್ತಾ ಇರುವಂಥದ್ದನ್ನ ನೋಡ್ತಾ ಇದ್ರೆ, ಯಾಕೆ ಅಂತಂದ್ರೆ ಇಲ್ಲಿಯವರೆಗೂ ಹೇಳಿರುವಂಥ ಅನಾಮಿಕ ತಾನು 30 ಜಾಗಗಳಲ್ಲಿ 100 ಶವಗಳನ್ನು ಹೂತು ಬಿಟ್ಟಿದ್ದೀನಿ ಅಂತ ಹೇಳಿದ್ದು. ಆದರೆ 100 ಶವಗಳಲ್ಲಿ ಒಂದು ಶವ ಆದರೂ ಈ 16ರಲ್ಲಿ ಸಿಗಬೇಕಾಗಿದ್ದು ಇಲ್ಲ. ಆ 6ರಲ್ಲಿ ಒಂದು ಸಿಕ್ತಂತೆ, ಅದೊಂದು 40-50 ವರ್ಷದ ಹಳೆಯದಂತೆ. ಈ ವ್ಯಕ್ತಿ ಹೇಳ್ತಾ ಇರೋದು 15-20 ವರ್ಷದ ಹಳೆಯದು. ಸೊ ಅದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ನನ್ನ ಸಹೋದ್ಯೋಗಿಗಳು ಇಬ್ಬರು ಕೂಡ ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಒಂದು ದೀಪಕ್ ಜೈನ್, ಇನ್ನೊಂದು ಕಡೆಗೆ ನಾರಾಯಣಗೌಡರು. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ದೀಪಕ್, 1ರಿಂದ 16ರಲ್ಲಿ ಏನು ಸಿಕ್ತು ಅಂತಂದ್ರೆ ಮಣ್ಣು ಸಿಕ್ತು ಅಂತ ಹೇಳಬೇಕಾಯ್ತೇನೋ ಇವಾಗ? ಖಂಡಿತ ಅರುಣ್, ಕೆಲವೇ ಕ್ಷಣಗಳ ಹಿಂದೆ 16ನೇ ಪಾಯಿಂಟ್ನಲ್ಲಿ ಯಾವುದೇ ಕಳೆ ಬರದ ಕುರುಹುಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ದೃಶ್ಯಗಳಲ್ಲಿ ನಾವು ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಪರದೆಯನ್ನು ಕಟ್ಟಿದ್ದಾರೆ, ಅದರಲ್ಲಿ ಏನು ಹೊಂಡವನ್ನು ಮಾಡಿದ್ರು, ಆ ಹೊಂಡದ ಪಕ್ಕದಲ್ಲಿರುವಂಥ ಎಲ್ಲ ಮಣ್ಣನ್ನು ವಾಪಸ್ ಆ ಹೊಂಡಕ್ಕೆ ತುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಬಾಹುಬಲಿ ಬೆಟ್ಟದ ತಪ್ಪಲಿನ ಆ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನಲ್ಲಿ ಬುರುಡೆ ಸಿಕ್ಕಿರಲಿಲ್ಲ, ಅದರ ಜೊತೆಗೆ ಕಳೆ ಬರ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ನಾವು ನೋಡ್ಬೋದು ಹಿರಿಯ ಪೊಲೀಸ್ ಅಧಿಕಾರಿ ವೆಹಿಕಲ್ ಆ ಸ್ಥಳದಿಂದ ನಿರ್ಗಮಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಕಾರ್ಯಾಚರಣೆಯನ್ನು ಇಲ್ಲಿಗೆ ಸ್ಥಗಿತ ಮಾಡಲಿಲ್ಲ ಅರುಣ್. ಕಾರಣ ಏನು ಅಂತಂದರೆ, ಆತ ಮತ್ತೊಂದು ಪಕ್ಕದ ಜಾಗವನ್ನು ತೋರಿಸಿದ್ದಾನೆ. ಆ ಜಾಗಕ್ಕೆ ಹಿರಿಯ ಅಧಿಕಾರಿಗಳು 16A ಅನ್ನುವಂಥ ಒಂದು ಸ್ಟಿಕ್ಕರನ್ನು ಅಂಟಿಸಿರುವಂಥದ್ದು. ಹಾಗಾಗಿ ಅಲ್ಲಿ ಬಹಳಷ್ಟು ಗಿಡಗಂಟಿಗಳಿದೆ, ಅದರ ಜೊತೆಗೆ ಮರ ಇದೆ. ಆ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ JCB ಹೋಗೋದು ಬಹಳಷ್ಟು ಕಷ್ಟ ಅನ್ನುವಂಥದ್ದು. ಯಾಕಂದರೆ ಡೀಪ್ ಇರುವಂತಹ ಜಾಗ ಅದು. ಅಲ್ಲೇನಾದರೂ ಹಿಟಾಚಿ ಹೋದರೆ ಬಹಳಷ್ಟು ಕಷ್ಟ ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಜಾಗವನ್ನು ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಒಂದಂತೂ ಸ್ಪಷ್ಟ, 16ನೇ ಪಾಯಿಂಟ್ನಲ್ಲಿ ಯಾವುದೇ ಕಳೆ ಬರಹದ ಕುರುಹುಗಳು ಸಿಗ್ತಾ ಇಲ್ಲ. ಸಿಕ್ಕಿದ್ದು ಬರೀ ಬಂಡೆ ಕಲ್ಲಿನ ಚೂರುಗಳು ಮತ್ತು ಮಣ್ಣು ಅನ್ನುವಂಥದ್ದು ಅರುಣ್. ಓಕೆ, ಒಂದು ಕಡೆಗೆ ಇವೆಲ್ಲವೂ ಕೂಡ ಇದೆ. 16A ಆಯಿತು, 15ಅಲ್ಲೂ ಕೂಡ ABC ಅಂತೆಲ್ಲ ಗುರುತಿಸಿದ್ದಾರೆ ಅಂತ ಹೇಳಿ. ನಾರಾಯಣಗೌಡ್ರೆ, ಈಗ ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಇನ್ನಿಬ್ಬರು ಬಂದಿದ್ದಾರೆ ಅಂತ ಏನು ಹೇಳ್ತಾ ಇದ್ರು ನಾರಾಯಣಗೌಡ್ರೆ, ಅವ್ರ ಕಥೆ ಏನು? ಅವರು ಈಗ ಜಾಗವನ್ನು ಹುಡುಕ್ತಾರಾ, ಏನು ಕತೆ ಅರುಣ್ ಅಂತಂದರೆ? ನಿಜಕ್ಕೂ ಅವರ ಇಬ್ಬರು ಏನು ಬಂದಿದ್ದಾರೆ, ಈಗ ಅವರ ಒಂದು ಪ್ರಕರಣ ಅವರ ಇಬ್ಬರು ಬಂದಿರೋದನ್ನು ನೋಡ್ಕೊಂಡ್ರೆ ನಿಜಕ್ಕೂ ಒಂದು ರೀತಿ ಇದು ಹಾಸ್ಯಾಸ್ಪದ ಅನಿಸುವಂಥದ್ದು. ಯಾಕೆ ಅಂತಂದರೆ, ಯಾವ ಅನಾಮಿಕ ವ್ಯಕ್ತಿ ನಾನು ಧರ್ಮಸ್ಥಳದ ಈ ಒಂದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 100 ಮೃತದೇಹಗಳನ್ನು ಊತಿದ್ದೀನಿ ಅಂತ ಹೇಳುವಂಥ ವ್ಯಕ್ತಿನೇ ಇವತ್ತು ಆತ ಊತಾಕಿರುವಂಥ ಜಾಗದಲ್ಲಿ ಅವನೇ ತೋರಿಸೋದಕ್ಕೆ ಇವತ್ತು ಅವನ ಕೈಯಲ್ಲಿ ಸಾಧ್ಯ ಆಗದಲ್ಲೇ ಇರುವಂಥದ್ದು. ಏಕೆಂದರೆ ಕಳೆದ 10ರಿಂದ 11 ದಿವಸದಿಂದ SIT ಅಧಿಕಾರಿಗಳು ಆತನ ಜೊತೆಗೆ ಕಾಲಿಗೆ ಚಕ್ರ ಕಟ್ಕೊಂಡು ಆತ ಹೇಳಿದ ಜಾಗದಲ್ಲೆಲ್ಲ ಕೂಡ ನೆಲವನ್ನು ಅಗಿತಾ ಇರುವಂಥದ್ದು. ಆದರೆ ಇಲ್ಲಿವರೆಗೂ ಒಂದೇ ಒಂದು ಕುರುಹು ಸಿಕ್ಕಿಲ್ಲ. ಅಂದರೆ ಊತಾಕಿರೋ ವ್ಯಕ್ತಿನ ಕೈನಲ್ಲೇ ಆತ ಎಲ್ಲಿ ಊತಾಕಿದೋನ್ನ ಗುರುತನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗದಲ್ಲೇ ಇರುವಂಥ ಪರಿಸ್ಥಿತಿನಲ್ಲಿ ಆತ ಊತಾಕಿರೋದನ್ನು ನಾವು ನೋಡಿದ್ದೀವಿ, ಅದನ್ನು ನಾವು ಗುರುತಿಸ್ತೀವಿ ಅಂತ ಹೇಳುವಂಥದ್ದು ನಿಜಕ್ಕೂ ನಂಬಕ್ಕೆ ಅಸಾಧ್ಯ ಆಗಿರುವಂಥದ್ದು. ಅದೇ ಈಗಾಗಲೇ ಇಬ್ಬರು ಕೂಡ ಬೆಂಗಳೂರಿನ SIT ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. SIT ಅಧಿಕಾರಿಗಳು ಕೂಡ ಈಗಾಗಲೇ ಕಳೆದ 15 ದಿವಸದಿಂದ ಅನಾಮಿಕ ವ್ಯಕ್ತಿ ಜೊತೆಗೆ ತಿರುಗ್ತಾ ಇರುವಂಥ SIT ಅಧಿಕಾರಿಗಳು ಮತ್ತೆ ಅವರಿಬ್ಬರ ಈ ಮಾತನ್ನು ಕೂಡ ಅವ್ರು ಯಾವ ರೀತಿ ಪರಿಗಣನೆಗೆ ತಗೊಳ್ಕೊಂತಾರೋ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಆ ಇಬ್ಬರು ವ್ಯಕ್ತಿಗಳನ್ನು ಈಗ SIT ಅಧಿಕಾರಿಗಳು ಧರ್ಮಸ್ಥಳ ಠಾಣೆಗೆ ದೂರು ನೀಡಿ ಅಂತೇಳಿ ಧರ್ಮಸ್ಥಳಕ್ಕೆ ಸಾಗಾಕಿರುವಂಥದ್ದು. ಆದರೆ ಕಳೆದ 15 ದಿನಗಳಿಂದ SIT ಅಧಿಕಾರಿಗಳು ಊತಾಕಿರೋ ವ್ಯಕ್ತಿ ಜೊತೆನೇ ಇರುವಂಥವ್ರು, ಆ ಊತಾಕಿರೋ ವ್ಯಕ್ತಿನೇ ಏನು ತೋರ್ಸೋಕ್ಕಾಗದಲ್ಲೇ ಇರೋಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಅಂತ ಆ ವ್ಯಕ್ತಿಗಳು ಹೇಗೆ ಐಡೆಂಟಿಫೈ ಮಾಡ್ತಾರೋ ನಿಜಕ್ಕೂ ಅದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಅರುಣ್.